ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ನೋಡಿ, ಬಹಳಷ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರು ತುಂಬಾ ಗೊಂದಲದಲ್ಲಿದ್ದಾರೆ. ಅವರ ಏನು ಪ್ರಶ್ನೆ ಅಂತಂದ್ರೆ, ನಾನು BAMS ಹೋಗಬೇಕಾಗಿತ್ತು, ಈಗ B.Pharm ಅಲಾಟ್ ಆಗಿದೆ. ನಾನು ವೆಟರ್ನರಿ ಹೋಗಬೇಕಾಗಿತ್ತು, ನನಗೆ ಈಗ B.Pharm ಅಲಾಟ್ ಆಗಿದೆ, ಅಥವಾ ನರ್ಸಿಂಗ್ ಅಲಾಟ್ ಆಗಿದೆ, ಅಥವಾ ನನಗೆ ಅಲೈಡ್ ಹೆಲ್ತ್ ಕೋರ್ಸ್ನಲ್ಲಿ ಅಲಾಟ್ ಆಗಿದೆ. ಈ ರೀತಿ ಯಾವುದೋ ಒಂದು ಕೋರ್ಸಿಗೆ ಹೋಗಬೇಕಾಗಿತ್ತು, ಈಗ ಯಾವುದೋ ಒಂದು ಅಲಾಟ್ ಆಗಿದೆ. ಈಗ ಒಂದು CET ಏನು ಕೋರ್ಸಸ್ ಇದಾವಲ್ಲ, ಅವಕ್ಕೆ ಕೇವಲ ಚಾಯ್ಸ್ 1 ಮತ್ತು ಚಾಯ್ಸ್ 4 ಕೊಟ್ಟಿದ್ದಾರೆ. ಆದ ಕಾರಣ ನಾನು ಕಂಪಲ್ಸರಿ ಅಡ್ಮಿಷನ್ ಆಗಬೇಕು ಅಥವಾ ಎಕ್ಸಿಟ್ ಆಗಬೇಕು. ಮತ್ತೆ ಎಕ್ಸಿಟ್ ಆದರೆ ನಾನು ಥರ್ಡ್ ರೌಂಡ್ನಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡೋದು ಅಂತ ಇದ್ರ ಬಗ್ಗೆ ನೋಟಿಫಿಕೇಶನ್ ಈಗಾಗಲೇ ಅವರು KEದವ್ರು ಬಿಟ್ಟಿದ್ದಾರೆ. ನೀವು ಅದನ್ನ ನೋಟಿಸ್ ಅನ್ನು ನೋಡಿ ಅದನ್ನ ತಿಳಿದುಕೊಂಡು ಮತ್ತೆ ನಿಮಗೆ ನೀವು ಬಯಸುವ ಕೋರ್ಸ್ಗೆ ನೀವು ಎಷ್ಟು ಅರ್ಹರಿದ್ದೀರಾ. ನಿಮಗೆ ಈಗ BAMS ಕೋರ್ಸು, MBBS, BDS ಎಲ್ಲ, ಅದರಲ್ಲಿ ನಿಮಗೆ MBBS ಸಿಗೋ ಚಾನ್ಸು ಎಷ್ಟಿದೆ, BDS ಸಿಗೋ ಚಾನ್ಸು ಎಷ್ಟಿದೆ, BAMS ಸಿಗೋ ಚಾನ್ಸು ಎಷ್ಟಿದೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಿಮಗೆ MBBS, BDS ಈಗಾಗಲೇ ಒಂದು ಆಪ್ಷನ್ ಎಂಟ್ರಿ ಬಿಟ್ಟಿದ್ರು ಮತ್ತು ರಿಸಲ್ಟ್ಗಳನ್ನು ಕೂಡ ಮಾರ್ಕ್ ರಿಸಲ್ಟ್ ಎಲ್ಲ ಬಿಟ್ಟಿದ್ದಾರೆ. ನಿಮ್ಗೊಂದು ಐಡಿಯಾ ಬಂದಿರುತ್ತೆ ನನಗೆ ಸಿಗುತ್ತೆ ಸಿಗೋದಿಲ್ಲ ಅನ್ನೋದು. ಮತ್ತು ಈಗ BAMS ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ನನಗೆ ಹಲವಾರು ಜನ ಫೋನ್ ಮಾಡಿ ಕೇಳ್ತಾರೆ, ಯಾಕಂದ್ರೆ ನಾನು ಹಳೆಯ ವಿಡಿಯೋಗಳಲ್ಲೆಲ್ಲ ನಂಬರ್ ಕೊಟ್ಟಿರೋದ್ರಿಂದ ಕೇಳ್ತಾರೆ, ಸರ್ ನನಗೆ ಗೌರ್ಮೆಂಟ್ ಸೆಮಿ ಗೌರ್ಮೆಂಟ್ BAMS ಸಿಗುತ್ತಾ ಅಂತ. ನೋಡಿ, 25,000 to 75,000 ಸೀಟು, ತುಂಬಾ ರ್ಯಾಂಕ್ ದೂರ ಇರುತ್ತೆ. ಇಲ್ಲ ನಿಮಗೆ ಸಿಗೋದಿಲ್ಲ, ನಿಮಗೆ 4 ಲಕ್ಷದ ಸಿಗುತ್ತೆ, 2.5 ಲಕ್ಷದ ಸಿಗುತ್ತೆ ಅಂತಂದ್ಮೇಲೆ ಹೌದಾ ಸರ್ ಅಂತಾರೆ. ಈಗ ನಿಮ್ಗೆ ಯಾವ ಕೋರ್ಸ್ಗೆ ಹೋಗ್ತೀರಾ ಮತ್ತು ನೀವು ಎಷ್ಟು ಫ್ಲೆಕ್ಸಿಬಲ್ ಇದ್ದೀರಾ. ಈಗ ನೀವು MBBS ಹೋಗ್ತಾ ಇದ್ರೆ ನೀವು ಕೇವಲ ಗೌರ್ಮೆಂಟ್ ಸೆಮಿ ಗೌರ್ಮೆಂಟ್ ಹಾಕೋತಿರೋ, ಅಥವಾ ನೀವು 12 ಲಕ್ಷ 22 ಲಕ್ಷನೂ ಹಾಕೋತಿರೋ. ಇದೇ ರೀತಿ BDS ಹೋಗ್ತಾ ಇದ್ರೆ ನೀವು ಕೇವಲ ಗೌರ್ಮೆಂಟ್ ಸೆಮಿ ಗೌರ್ಮೆಂಟ್ ಹಾಕೋತೀರಾ, ಅಥವಾ ಪ್ರೈವೇಟು, ಕೆಲವೊಂದು ಮ್ಯಾನೇಜ್ಮೆಂಟ್ ಸೀಟು ಕೂಡ ಸೇಮ್ ಇದಿರ್ತವೆ ಫೀಸು. ಪ್ರೈವೇಟ್ ಸೀಟು, ಮ್ಯಾನೇಜ್ಮೆಂಟ್ ಸೀಟು, BDS ಅಲ್ಲಿ ಸೇಮ್ ಪ್ರೈಸಿನ ಒಂದು ಕಾಲೇಜುಗಳು ಇವೆ. ಹೀಗೆ ನೀವು ಎಷ್ಟು ಫ್ಲೆಕ್ಸಿಬಲ್ ಇದ್ದೀರಾ, ನೀವು ಯಾವ ತರದ ಸೀಟ್ಗಳನ್ನ ಹಾಕೋತೀರಾ. ನೀವು ಕೇವಲ G ಸೀಟ್ ಹಾಕ್ತೀರಾ, ಅಂದ್ರೆ ಗೌರ್ಮೆಂಟ್ ಸೀಟ್ ಹಾಕ್ತೀರಾ, ಇಲ್ಲ ನಾ ಪ್ರೈವೇಟ್ ಸೀಟು ಹಾಕೋತೀನಿ, ನಾನು ಅದರ್ಸ್ ಕೋಟಾದಲ್ಲೂ ನೋಡ್ತೀನಿ, ಈ ರೀತಿ ಮ್ಯಾನೇಜ್ಮೆಂಟ್ ಸೀಟನ್ನು ಹಾಕೋತೀನಿ. ನೀವು ಎಷ್ಟು ಫ್ಲೆಕ್ಸಿಬಲ್ ಇದ್ದೀರಾ ಮತ್ತು ನಿಮ್ಮ ರ್ಯಾಂಕ್ ಎಷ್ಟು ಒಳ್ಳೇದಿದೆ ಅನ್ನೋದು ಇಲ್ಲಿ ಮ್ಯಾಟರ್ ಆಗ್ತದೆ. ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜು ಸಿಗ್ಲಿಕ್ಕೆ ಸಾಧ್ಯ. ಈಗ ಫಾರ್ ಎಕ್ಸಾಂಪಲ್ BAMS ನಲ್ಲಿ ತಗೊಂಡ್ರೆ ನಮಗೆ ಗೌರ್ಮೆಂಟು ಸೆಮಿ ಗೌರ್ಮೆಂಟ್ ನಲ್ಲಿ ನಮ್ಮ ರ್ಯಾಂಕಿಗೆ ಸಿಗೋಕೆ ಸಾಧ್ಯ ಇದೆ ಇಲ್ವಾ ಅಂತ ನಿಮ್ಗೆ ಗೊತ್ತಿರಬೇಕು. ಈಗ ಲಾಸ್ಟ್ಗೆ ನಿಮಗೆ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಮಾಪಪ್ ರೌಂಡು, ಸ್ಟ್ರೇ ವೇಕೆನ್ಸಿ ಎಲ್ಲ ನಡೆಸ್ತಾರೆ ಅವರು. ಎಲ್ಲ ನಡೆಸುವವರೆಗೆ ಅಂತಂದ್ರೆ ಡಿಸೆಂಬರ್, ಜನವರಿ ಎಲ್ಲ ಬರುತ್ತೆ. ಅವಾಗ ಎಲ್ಲ ಉಳಿದ ಕೋರ್ಸ್ಗಳ ಒಂದು ಅಡ್ಮಿಷನ್ ಸ್ಟಾಪ್ ಆಗಿಬಿಟ್ಟಿರುತ್ತೆ, ಎಲ್ಲ ಕ್ಲೋಸ್ ಆಗಿ ಕಾಲೇಜ್ ಸ್ಟಾರ್ಟ್ ಆಗಿರ್ತವೆ. ಅವಾಗ ನೀವು ಸರಿಯಾಗಿ ಒಂದು ನಿರ್ಧಾರವನ್ನು ನೀವು ತೆಗೆದುಕೊಳ್ಳಿಲ್ಲ ಅಂದ್ರೆ ನಿಮ್ಮ ಒಂದು ವರ್ಷ ವೇಸ್ಟ್ ಆಗ್ತದೆ. ಈಗ ಏನು ಬಹಳಷ್ಟು ಜನ ನಾನು ಅಡ್ಮಿಷನ್ ಆಗ್ಲೋ ಅಥವಾ ಎಕ್ಸಿಟ್ ಆಗ್ಲೋ ಯಾವ ರೀತಿ ಮಾಡ್ಲಿ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ. ಆದ ಕಾರಣ ನೀವು ಬಯಸುವ ಕೋರ್ಸ್ಗೆ ನಿಮ್ಮ ರ್ಯಾಂಕ್ ಎಷ್ಟು ಅರ್ಹ ಇದೆ, ನಿಮ್ಗೆ ಸಿಗೋ ಚಾನ್ಸ್ ಎಷ್ಟಿದೆ ಅನ್ನೋದನ್ನ ನೀವು ತಿಳ್ಕೋಬೇಕು. ನೀವು ಸುಮ್ಮನೆ ಈಗ ನನಗೆ ಬೇಡ, ನನಗೆ ಇಂಜಿನಿಯರಿಂಗ್ ಅಲಾಟ್ ಆಗಿದೆ, ನನಗೆ B.Pharm ಅಲಾಟ್ ಆಗಿದೆ, ನನಗೆ ಅದು ಬೇಡ ಅಂತ ನೀವು ಎಕ್ಸಿಟ್ ಆಗ್ಬೋದು. ಯಾವ ರೀತಿ ಮಾಡೋದು ಅಂತ ಬಹಳ ಜನ ಕೇಳ್ತಾ ಇದ್ದಾರೆ. ಈಗ ಅಲ್ಲಿ ನೋಟಿಫಿಕೇಶನ್ ಅಲ್ಲೇ ಕೊಟ್ಟಿದ್ದಾರೆ ಅವರು, 5,000 ನೀವು ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೋಬೇಕು, 5,000 ಪೇ ಮಾಡಬೇಕು ಅಂತ. ಬಹುಶಃ ಅದಕ್ಕೆ ಲಿಂಕ್ ಅದು ಬಿಡ್ಬೋದು ಅವರು. ಈಗ KEದಲ್ಲಿ ಎಲ್ಲ ಅರ್ಜೆಂಟ್ ಇಂದ ಈಗ ಅಡ್ಮಿಷನ್ ಮಾಡಿಸ್ತಾ ಇರೋದ್ರಿಂದ ಈಗ ಮಾರ್ನಿಂಗ್ ಇಂದ ಒಂದು ಚಲನ್ ಕೂಡ ಡೌನ್ಲೋಡ್ ಆಗ್ತಾ ಇರಲಿಲ್ಲ ಎಷ್ಟೋ ಜನಕ್ಕೆ. ಆಮೇಲೆ ಮಧ್ಯಾಹ್ನದ ಮೇಲೆ ಸ್ವಲ್ಪ ಸರಿಯಾಗಿ ಡೌನ್ಲೋಡ್ ಆಗ್ತಾ ಇದೆ, ಫೀಸ್ ಕೂಡ ಸರಿಯಾಗಿ ತೋರಿಸ್ತಾ ಇರಲಿಲ್ಲ. ಹೀಗೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಎಲ್ಲರೂ ಹರಿಯಲ್ಲಿ 28 ಒಳಗೆ ನಾನು ಅಡ್ಮಿಷನ್ ಮಾಡಿಸ್ಬೇಕು ಅಂತ ಎಲ್ಲ ಚಲನ್ ಡೌನ್ಲೋಡ್ ಮಾಡ್ತಾ ಇದ್ದಾರೆ. ಈಗ ಅವರು MCCಯಲ್ಲಿ ಹೋಗೋರಿಗೆ ಫ್ರೀ ಎಕ್ಸಿಟ್ ಕೊಡ್ತೀನಿ, ಅವರಿಗೆ ಚಾಯ್ಸ್ 4 ಕೊಡ್ತೀನಿ ಅಂತ ಹೇಳಿದ್ರು. ಮತ್ತೆ ಈಗ ಯಾರು ಸೀಟ್ ಕ್ಯಾನ್ಸಲೇಷನ್ ಮಾಡ್ತೀರಾ ಅವರಿಗೆ 5,000 ಫೀ ಇದನ್ನ ಮಾಡಿ ನೀವು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ರು. ಹೀಗಾಗಿ ಎಲ್ಲ ಲಿಂಕ್ಗಳು ಸರಿಯಾಗಿ ಏನು ಕಾಣ್ತಾ ಇಲ್ಲ, ವರ್ಕ್ನು ಆಗ್ತಾ ಇಲ್ಲ, ತುಂಬಾ ಗೊಂದಲ ಇದೆ. ಆದ್ರೆ ನೀವು ಈ ಗೊಂದಲಗಳ ನಡುವೆ ನಿಮ್ಮ ನಿರ್ಧಾರ ಎಷ್ಟು ಸರಿಯಾಗಿದೆ. ಈಗ ನೀವು 5,000 ಕೊಟ್ಟು ನೀವು ಏನೋ ನಿಮ್ಗೆ ಸೀಟು ಬೇಡ ಅಂತ ತಿಳ್ಕೊಂಡು ನೀವು KE ಆಫೀಸ್ಗೆ ಹೋಗಿ 5,000 ಕಟ್ಟಿ ನೀವು ಕ್ಯಾನ್ಸಲ್ ಮಾಡ್ಕೋತೀರಾ ಅಂತ ತಿಳ್ಕೊಳ್ಳಿ ಸೀಟನ್ನ. ಆದ್ರೆ ನಿಮ್ಗೆ ಮುಂದೆ ನಿಮ್ಗೆ BAMS ಅಥವಾ MBBS, BDS ನೀವೇನು ಬಯಸ್ತಾ ಇದ್ರಲ್ಲ ಅದು ಕೋರ್ಸ್ ಎಷ್ಟರ ಮಟ್ಟಿಗೆ ನಿಮ್ಗೆ ಸಿಗುತ್ತೆ, ನಿಮ್ಮ ರ್ಯಾಂಕು ಎಷ್ಟು ಅರ್ಹವಾಗಿದೆ, ನಿಮ್ಮ ರ್ಯಾಂಕಿಗೆ ಆ ಒಂದು ಕೋರ್ಸು ಸಿಗುತ್ತೋ ಏನಿಲ್ವೋ. ಒಂದ್ ವೇಳೆ ಸಿಗದಿದ್ರೆ ನೀವು ಲಾಂಗ್ ಟರ್ಮ್ ಹೋಗ್ಬೇಕಾಗುತ್ತೆ, 1 ವರ್ಷ ವೇಸ್ಟ್ ಆಗುತ್ತೆ. ಅದನ್ನ ನೀವು ಸರಿಯಾಗಿ ವಿಚಾರ ಮಾಡಬೇಕು. ಈಗ ಬಹಳಷ್ಟು ಜನ ಒಂಥರ ಸಿಟ್ಟಿನಿಂದ ಫೋನ್ ಮಾಡಿ, ಸರ್ ನಾನು BAMS ಮಾಡೋದಿತ್ತು, ಈಗ ನನಗೆ ಇಂಜಿನಿಯರಿಂಗ್ ಸಿಕ್ಕಿದೆ, ನನಗೆ B.Pharm ಸಿಕ್ಕಿದೆ, ನಾನು ಏನ್ ಮಾಡ್ಲಿ, ನೀನು BAMS ಬಿಟ್ಟಿಲ್ಲ, ಈ ರೀತಿ ಹೇಳಿದ್ರೆ ಈಗ ಅವರು ಏನ್ ಕ್ವಶನ್ ಕೇಳ್ತಾರೆ ಅಂದ್ರೆ KEಯಿಂದ, ನಿಮ್ಗೆ ಇಂಜಿನಿಯರಿಂಗ್ ಹೋಗೋದೇ ಇಲ್ಲ ಅಥವಾ ನಾ B.Pharm ಹೋಗ್ಲಿಕ್ಕೆ ನನಗೆ ಮನಸ್ಸೇ ಇಲ್ಲ ಅಂದ್ರೆ ಅದನ್ನ ಯಾಕೆ ಹಾಕಿದ್ರಿ ನೀವು. ಈಗ ಆಪ್ಷನ್ ಎಂಟ್ರಿ ಮಾಡಿದವರು ನೀವೇ ಅಲ್ವಾ. ಈಗ ಇಂಜಿನಿಯರಿಂಗ್ ಕೋರ್ಸ್ಗಳನ್ನ ಹಾಕಿದ್ದು ನೀವೇ, B.Pharm ಕೋರ್ಸ್ ಅನ್ನು ಹಾಕಿದ್ದು ನೀವೇ, ನರ್ಸಿಂಗ್ ಕೋರ್ಸ್ ಹಾಕಿದ್ದು ನೀವೇ, ಈ ಅಲೈಡ್ ಹೆಲ್ತ್ ಕೋರ್ಸ್ಗಳನ್ನು ಹಾಕೊಂಡವರು ನೀವೇ, ನಾವೇನ್ ಬಂದ್ ಹಾಕಿಲ್ವಲ್ಲ. ಈಗ ಒಂದ್ ವೇಳೆ ಆ ಕೋರ್ಸ್ ಸಿಗ್ಲಿಲ್ಲ ಅಂದ್ರೆ ಈ ಕೋರ್ಸ್ ಅಂತ ಹೇಳಿ ಹಾಕೊಂಡವರು ಸೇಫ್ಟಿಗಾಗಿ ನೀವೇ ಹಾಕೊಂಡಿದ್ದೀರಾ. ಅಂದ್ಮೇಲೆ ಈಗ ನೀವೇ ದಂಡನೂ ಕಟ್ಟಬೇಕಾಗುತ್ತೆ. ಅದಕ್ಕೆ 5,000 ಕಟ್ಟಿ ನೀವು ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇಲ್ಲ ನೀವು ಅಡ್ಮಿಷನ್ ಆಗಿ ನಿಮ್ಗೆ ನೆಕ್ಸ್ಟ್ ರೌಂಡ್ ನಲ್ಲಿ, ಥರ್ಡ್ ರೌಂಡ್ ನಲ್ಲಿ ಭಾಗವಹಿಸಿ, ನಂತರ ಒಂದ್ ವೇಳೆ ನಿಮ್ಗೆ ನೀವು ಬಯಸಿದ ಒಂದು ಕೋರ್ಸು ಅಲಾಟ್ ಆದ್ರೆ ನಿಮ್ ಫೀಸು ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಏನಾದ್ರೂ ಪ್ಲಸ್ ಇದ್ರೆ ನೀವು ಮತ್ತೆ ಕಟ್ಟಬೇಕಾಗುತ್ತೆ, ಅಥವಾ ನೀವು ಕಟ್ಟಿದ್ದೇ ಜಾಸ್ತಿ ಇದ್ರೆ ಅದು ಮತ್ತೆ ನಿಮ್ಮ ಅಕೌಂಟ್ಗೆ ಬರುತ್ತೆ. ಹೀಗೆಲ್ಲ ಸ್ವಲ್ಪ ಟೈಮ್ ತಗೋಬಹುದು. ಆದ್ರೆ ಒಂದು ನೀವು KE ಮೂಲಕ ಏನು ಯಾವುದೇ ಕೋರ್ಸ್ಗೂ ನೀವು ಇದಾದ್ರೆ ನಿಮ್ಮ ಫೀಸ್ ಅಂತೂ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ, ಫೀಸ್ ಅಂತೂ ಟ್ರಾನ್ಸ್ಫರ್ ಆಗೇ ಆಗುತ್ತೆ. ಸ್ವಲ್ಪ ಲೇಟ್ ಆದ್ರೂ ಕೂಡ ಟ್ರಾನ್ಸ್ಫರ್ ಆಗೇ ಆಗುತ್ತೆ.
ಆದರೆ ಈಗ ನೀವು ಏನು ನಿಮ್ಮ ಕಡೆಯಿಂದ ನೀವು ಅಡ್ಮಿಷನ್ ಆಗಬೇಕು, ನಾನು ಚಾಯ್ಸ್ 1 ತೆಗೆದುಕೊಂಡು ಅಡ್ಮಿಷನ್ ಆಗಬೇಕು, ಅಥವಾ ನಾನು ಚಾಯ್ಸ್ 4 ತಗೊಂಡು ಎಕ್ಸಿಟ್ ಆಗಬೇಕು. ಮತ್ತೆ ಎಕ್ಸಿಟ್ ಆದ್ರೂ ಕೂಡ ನೀವು ಪದ್ಧತಿ ಪ್ರಕಾರ ನಿಮಗೆ ಸೀಟ್ ಸಿಕ್ಕಿದೆ ಅಂದ್ರೆ ನೀವು 5000 ಕಟ್ಟಿ ಸೀಟನ್ನು ಕ್ಯಾನ್ಸಲ್ ಮಾಡಿಸ್ಕೋಬೇಕು. ಅಂದ್ರೆ ನಿಮಗೆ ಥರ್ಡ್ ರೌಂಡ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಥರ್ಡ್ ರೌಂಡ್ ನಲ್ಲಿ ನೀವು ಮತ್ತೆ 750 ಕಟ್ಟಿ ರಿಜಿಸ್ಟ್ರೇಷನ್ ಮಾಡಿಸಿ ಅಂತ ಹೇಳಿದ್ದಾರೆ ಅವರು ನೋಟಿಫಿಕೇಶನ್ ಅಲ್ಲಿ. ರಿಜಿಸ್ಟ್ರೇಷನ್ ಅಂದ್ರೆ ಬಹುಶಃ ನೀವು ಮತ್ತೆ 750 ಕಟ್ಟಿ ಲಾಗಿನ್ ಆಗಿ ಪಾರ್ಟಿಸಿಪೇಟ್ ಮಾಡೋದಿರುತ್ತೆ, ಹೊಸದಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಅದನ್ನ ನೀವು ಮಾಡ್ಲಿಕ್ಕೆ ನಿಮ್ಗೆ ಸರಳ ಆಗುತ್ತೆ. ನೀವು ಈಗ ಅವ್ರು ಏನು ರೂಲ್ಸ್ ಹೇಳಿದಾರಲ್ಲ ಅದನ್ನು ಫಾಲೋ ಮಾಡಿದ್ರೆ, ಈಗ ಒಂದು ನೀವು ಚಾಯ್ಸ್ 1 ಹಾಕಿ ಅಡ್ಮಿಷನ್ ತೆಗೆದುಕೊಂಡು ಯಾವ ಕಾಲೇಜ್ ಸಿಕ್ಕಿದೆ ಆ ಕಾಲೇಜಲ್ಲಿ ನೀವು ಅಡ್ಮಿಷನ್ ತೆಗೆದುಕೊಂಡು ಆ ನಂತರ ಒಂದು ಭಾಗವಹಿಸೋದು. ಅವಾಗ ನಿಮ್ಗೆ ಏನಾದ್ರು ಬೇರೆ ಕಾಲೇಜ್ ಅಲಾಟ್ ಆದ್ರೆ ನೀವು ಅಡ್ಮಿಷನ್ ಆಗಿರುವಂತಹ ಕಾಲೇಜಿನ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ. ಅದನ್ನು ನೀವು ನೆನಪಿಟ್ಕೋಬೇಕು. ಸುಮ್ಮನೆ ಹಾಗೆ ಹುಡುಗಾಟಕ್ಕೆ ಮಾಡೋದಿಲ್ಲ. ಈಗ ಒಂದ್ ವೇಳೆ ನೀವು ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಡ್ಮಿಷನ್ ತೆಗೆದುಕೊಂಡಿದ್ದೀರಾ, ನೀವು ಆಪ್ಷನ್ ಎಂಟ್ರಿ ಮಾಡಿದ್ರೆ ಬೇರೆ ಒಂದು ಸೀಟ್ ಅಲಾಟ್ ಆದ್ರೆ ಆ ಒಂದು ಸೀಟು ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಈ ರೀತಿ ನೀವು ತುಂಬಾ ಇದರಿಂದ ನಿಮ್ಮ ರ್ಯಾಂಕಿಗೆ ನೀವು ಬಯಸುವಂತಹ ಒಂದು ಗೌರ್ಮೆಂಟ್, ಸೆಮಿ ಗೌರ್ಮೆಂಟ್, MBBS ಆಯ್ತು, BDS ಆಯ್ತು, BAMS ಆಯ್ತು, ಆ ಕೋರ್ಸ್ ಸಿಗುವ ಸಾಧ್ಯತೆ ಎಷ್ಟಿದೆ, ನಿಮ್ಮ ಒಂದು ರ್ಯಾಂಕ್ ಎಷ್ಟು ಸ್ಟ್ರಾಂಗ್ ಇದೆ, ಅದನ್ನ ನೀವು ತಿಳ್ಕೊಂಡು ಒಂದು ಈ ಎಕ್ಸರ್ಸೈಸ್ ಅನ್ನು ಮಾಡಬೇಕಾಗುತ್ತೆ. ನೀವು ಚಾಯ್ಸ್ 1 ತೆಗೆದುಕೊಂಡು ಅಡ್ಮಿಷನ್ ಆದ್ರಂತೆ ನಿಮ್ಮ ಒಂದು ಇದು ಸೇಫ್ ಆಗಿರ್ತೀರಾ. ನಿಮಗೆ ತೊಂದರೆ ಆಗುತ್ತೆ ನಿಜ, ಆದ್ರೆ ನೀವು ಸೇಫ್ ಆಗಿರ್ತೀರಾ. ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ನಲ್ಲಿ ಆಕ್ಟಿವ್ ಆಗಿ ಸೇಫ್ ಆಗಿರ್ತೀರಾ. ಆರಾಮಾಗಿ ನೀವು ಥರ್ಡ್ ರೌಂಡ್ ನಲ್ಲಿ ಭಾಗವಹಿಸಿ ನಿಮ್ಮ ಒಂದು ಏನು ಕೋರ್ಸ್ ಇದೆ ಇದನ್ನ ಮಾಡ್ಕೋಬಹುದು. ಆದ್ರೆ ನೀವು ಚಾಯ್ಸ್ 4 ತೆಗೆದುಕೊಂಡು ಏನೂ ಮಾಡದೆ ಹೋದ್ರೆ ನಿಮಗೆ ಮುಂದೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಥರ್ಡ್ ರೌಂಡ್ ನಲ್ಲಿ ನಿಮಗೆ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕೊಡದೇ ಇರಬಹುದು. ಆದ ಕಾರಣ ನೀವು ಪದ್ಧತಿ ಪ್ರಕಾರ 5000 ಕಟ್ಟಿ ನೀವು ಸೀಟನ್ನು ರದ್ದು ಮಾಡಿಸ್ಕೋಬೇಕು, ಒಂದು ಎಕ್ಸಿಟ್ ಆಗಿ ಚಾಯ್ಸ್ 4 ಹಾಕಿ. ಮತ್ತೆ ಇಲ್ಲಾಂದ್ರೆ ನೀವು ಚಾಯ್ಸ್ 1 ಹಾಕಿ ಅಡ್ಮಿಷನ್ ಇದನ್ನ ಮಾಡಬೇಕು. ಒಂದ್ ವೇಳೆ ನೀವು ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ, ಚಾಯ್ಸ್ 1 ತೆಗೆದುಕೊಳ್ಳೋದಿಲ್ಲ, ಚಾಯ್ಸ್ 4 ತೆಗೆದುಕೊಳ್ಳೋದು, ಸುಮ್ಮನೆ ಕುಂತ್ಬಿಡ್ತಾರೆ. ಅವಾಗ ನಿಮ್ಮ ಕೌನ್ಸಿಲಿಂಗ್ ಇಂದ ನಿಮ್ಮನ್ನ ಹೊರಗಾಗ್ತಾರೆ. ಅವಾಗ ನೀವು ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಮುಂದೆ ನೀವು ಥರ್ಡ್ ರೌಂಡ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗದೆ ಹೋಗ್ತದೆ. ಆದ ಕಾರಣ ನೀವು ಸಿಸ್ಟಮ್ ಪ್ರಕಾರ ಯಾರು ನನಗೆ ಸ್ವಲ್ಪ ತೊಂದರೆ ಆದ್ರೂ ಪರವಾಗಿಲ್ಲ ಅಂತಂದ್ರೆ ಅಡ್ಮಿಷನ್ ತೆಗೆದುಕೊಳ್ಳಿ. ಮತ್ತೆ ಮುಂದೆ ನಿಮಗೆ ಬೇರೆ ಯಾವ ಕೋರ್ಸ್ನು ಅಲಾಟ್ ಆಗಲಿಲ್ಲ ಅಂದ್ರೆ ನಿಮ್ದು 1 ಇಯರ್ ವೇಸ್ಟ್ ಆಗೋದಿಲ್ಲ. ನೀವು ಅದೇ ಕೋರ್ಸಲ್ಲಿ ಮುಂದುವರಿತೀರಾ. ಅದೇ ಕೋರ್ಸಲ್ಲಿ ಇಂಟ್ರೆಸ್ಟ್ ತೆಗೆದುಕೊಂಡು ಚೆನ್ನಾಗಿ ಕಲ್ತು ನೀವು ಮುಂದುವರಿತೀರಾ. ಈಗ ನೀವು ಒಂದ್ ವೇಳೆ ನಾನು MBBS ಮಾಡಬೇಕು, ಇದು ಮಾಡಬೇಕು ಅಂತ ಹೋದ್ರೆ ನಿಮಗೆ ಒಂದ್ ವೇಳೆ ಯಾವುದೂ ಅಲಾಟ್ ಆಗಲಿಲ್ಲ ಅಂದ್ರೆ ನಿಮ್ಮ 1 ಇಯರ್ ವೇಸ್ಟ್ ಆಗುತ್ತೆ. ನೀವು ಲಾಂಗ್ ಟರ್ಮ್ ಮಾಡೋದಿತ್ತಂದ್ರೆ ತುಂಬಾ ವಿಚಾರ ಮಾಡಿ ಮಾಡಬೇಕು. ಮತ್ತು ನಿಮಗೆ ಈಗ ಎಷ್ಟು ಮಾರ್ಕ್ಸ್ ಬಿದ್ದಿದೆ, ತಂದೆ ತಾಯಿಗಳು ಕೂಡ ವಿಚಾರ ಮಾಡಬೇಕು. ಈಗ ನನ್ನ ಮಗ ಅಥವಾ ಮಗಳು ಎಷ್ಟು ರ್ಯಾಂಕ್ ನಲ್ಲಿ ಇದ್ದಾರೆ, ಎಷ್ಟು ಮಾರ್ಕ್ಸ್ ಬಿದ್ದಿತ್ತು ಅವ್ರಿಗೆ, ಈಗ 200, 300 ಮಾರ್ಕ್ಸ್ ಬಿದ್ದಿದ್ರೆ ಅವ್ರಿಗೆ ಮುಂದಿನ ವರ್ಷ ಒಂದು 500 ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಅವರು ಇಷ್ಟು ಕಡಿಮೆ ತೆಗೆದುಕೊಂಡವರು 1 ಇಯರ್ ಅಲ್ಲಿ ಅವರು ಅಷ್ಟೊಂದು ಇದನ್ನ ಮಾಡಿ ಅವ್ರಿಗೆ 500 ಮೇಲೆ ಮಾರ್ಕ್ಸ್ ಅನ್ನು ತೆಗೆದುಕೊಳ್ಳಿಕ್ಕೆ ಆಗುತ್ತಾ? ಮತ್ತೆ ನೀವು ಲಾಂಗ್ ಟರ್ಮ್ ಹೋದಾಗ ತುಂಬಾ ಬೇಜಾರಾಗೋದು ಉಂಟು. ಎಷ್ಟೋ ಹುಡುಗ ವಿದ್ಯಾರ್ಥಿಗಳನ್ನ ನೋಡಿದ್ದೀನಿ ನಾನು. ಲಾಂಗ್ ಟರ್ಮ್ ಹೋದ್ರೆ ಮತ್ತೆ ಅವರಿಗೆ ಲಾಸ್ಟ್ ಇಯರ್ ಎಷ್ಟಿರುತ್ತೆ ಅಷ್ಟೇ ಬೀಳುತ್ತೆ, ಕೆಲವೊಮ್ಮೆ ಇನ್ನೂ ಕಡಿಮೆನೂ ಬೀಳುತ್ತೆ. ಹೀಗಾಗಿ ತುಂಬಾ ವಿಚಾರ ಮಾಡಿ ನೀವು ನಿರ್ಧಾರ ತೆಗೆದುಕೊಳ್ಬೇಕು. ಆದಷ್ಟು ಚಾಯ್ಸ್ 1 ತೆಗೆದುಕೊಂಡು ಅಡ್ಮಿಷನ್ ತೆಗೆದುಕೊಳ್ಳೋದು ಉತ್ತಮ. ಇಲ್ಲಾಂದ್ರೆ ನೀವು ಚಾಯ್ಸ್ 4 ತೆಗೆದುಕೊಳ್ಳಿ. ಮತ್ತೆ ಸಿಸ್ಟಮ್ ಇದರ ಪ್ರಕಾರ 5000 ಒಂದು ಪೆನಾಲ್ಟಿಯನ್ನು ಪೇ ಮಾಡಿ ನೀವು ನಿಮ್ಮ ಸೀಟನ್ನು ರದ್ದು ಮಾಡಿಕೊಂಡು ನಂತರ ಯಾವಾಗ ಥರ್ಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಅವಾಗ ನೀವು ನೋಡ್ಕೊಂತ ಇದ್ದು ವೆಬ್ಸೈಟ್ ಅನ್ನ ಚೆಕ್ ಮಾಡ್ತಾ ಇದ್ದು ಅವಾಗ ಭಾಗವಹಿಸಬೇಕಾಗ್ತದೆ. ಮತ್ತೇನಾದ್ರೂ ಹೇಳೋದಿದ್ರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.